ಯಾರು ಇಷ್ಟ ಆಗ್ತಾರೆ? ಪ್ರತಾಪ್ ಚೆನ್ನಾಗಿ ಆಡ್ತಿದ್ದಾರೆ, ಮೋಸ್ಟ್ಲಿ ಅವರೇ ಬರ್ಬೋದು ಅನ್ನೋದೊಂದು. ನಿನ್ನೆ ಎಪಿಸೋಡ್ ನೋಡಿದಿರಾ? ನಿನ್ನೆ ಎಪಿಸೋಡ್ ಯಾರಿಗೆ ಮೋಸ ಆಯ್ತಂತೀರ ನಿನ್ನೆ? ಮೋಸ ಅಂತ ಏನೂ ಇಲ್ಲ, ಅವ್ರು ಮಾಡಿದಕ್ಕೆ ಅವ್ರು ಕರೆಕ್ಟಾಗಿ ಸಿಕ್ಕಿದೆ. ಸಂಗೀತ ಅವರು ಕರೆಕ್ಟಾಗಿ ಆಡ್ತಿದ್ದಾರೆ, ಅವ್ರಿಗೂ ಸಿಕ್ಕಿದೆ. ಯಾಕೆಂದ್ರೆ ಟಾಸ್ಕ್ ಅಂತ ಬಂದಾಗ ಹೈಯೆಸ್ಟ್ ಸ್ಕೋರ್ ಇವರಿಗೆ ಇತ್ತು. ಟಿಕೆಟ್ ಫಿನಾಲೆ ಯಾರು ಹೈಯೆಸ್ಟ್ ಸ್ಕೋರ್ ತಗೋತಾರೆ ಅವರೇ ಫಿನಾಲೆಗೆ ಹೋಗ್ತಾರಂತ ಇತ್ತು. ಇಲ್ಲಿ ಅಭಿಪ್ರಾಯ ಕೇಳೋದಿತ್ತಂದ್ರೆ ಟಾಸ್ಕ್ ಏನಕ್ಕೆ ಆಡ್ಬೇಕಂತ. ಹಂಗಂತ ಏನಿಲ್ಲ, ಇನ್ನೂ ಚಾನ್ಸಸ್ ಇದೆಯಲ್ಲ, ಇನ್ನೂ ಟೈಮ್ ಇದೆ. ಇನ್ನೂ ಬರೀ ಒಂದೇ ಟಿಕೆಟ್ ಸಿಕ್ಕಿರೋದು, ಇನ್ನೂ ಫೈನಲ್ ಬಂದೇ ಬರ್ತಾರೆ. ನೋಡೋಣ ಯಾರು ಬರ್ತಾರೆ, ವೇಟಿಂಗ್ ಆಗಿದ್ದಾರೆ. ಇನ್ನೊಂದು ಬಹಳಷ್ಟು ಟ್ರೋಲ್ಸ್ ಮೀಮ್ಸ್ ಆಗ್ತಾ ಇದೆ. ಡ್ರೋನ್ ಪ್ರತಾಪ್ ಅವ್ರು ಫೇಕ್ ಅನ್ನೋದಕ್ಕೆ ಮತ್ತೊಂದು ರೀತಿಯಲ್ಲಿ ಪ್ರೂವ್ ಆಗೋಯ್ತು. 420 ಅಂತೇಳಿ ಸ್ಕೋರ್ ಬಂತು, ಹೊರಗಡೆನೂ 420 ಆಗಿದ್ದ, ಒಳಗಡೆನೂ ಹೈಯೆಸ್ಟ್ 420ಗೆ ಸ್ಟಾಪ್ ಆಗಿದೆ. ಎಕ್ಸಾಕ್ಟ್ಲಿ ಕರೆಕ್ಟ್ ಶೂಟೇಬಲ್ ಆಯ್ತು ನೋಡಿ ಅಂತ ಮಾತು ಹೇಳ್ತಾ ಇದ್ದಾರೆ. ಹಿಂಗೆಲ್ಲ ಹೇಳೋಕ್ಕಾಗಲ್ಲ, ಆಚೆ ಮೋಸ ಮಾಡಿರ್ಬೋದು, ಇಲ್ಲ ಜನಕ್ಕೇನೋ ಒಂದು ಮನಸ್ಸು ಇರ್ತಿರ್ಬೋದು, ಬಟ್ ಅದು ಹೇಳೋಕ್ಕಾಗಲ್ಲ. ಒಳಗೆ ಅವ್ನು ಆಡ್ತಾ ಇರೋದು ನೋಡಿದ್ರೆ ಮೋಸ್ಟ್ಲಿ ಎಲ್ಲ ಒಂದು ಕಡೆ ಬರ್ಬೋದು ಅನ್ನೋದೊಂದು ಕಾನ್ಫಿಡೆನ್ಸ್ ಇದೆ ಎಲ್ರಿಗೂ. ಯಾಕೆಂದ್ರೆ ಆ ನಂಬರು ಕಾಕತಾಳೀಯ 420 420. ಈಗ ನಂಬರ್ ಎಲ್ಲ ಲಕ್ಕಿ ನಂಬರ್ಗಳು ಇರುತ್ತೆ. ಕೆಲವರು 420 ಅನ್ನೋದು ಕ್ಲೀನಾಗಿ ಸೂಟ್ ಆಗುತ್ತೆ, ಕೆಲವರು 420 ಅನ್ನೋದು ಸೂಟ್ ಆಗಲ್ಲ. ಅವ್ರವ್ರಿಗೆ ತಕ್ಕನಾಗ ಅವ್ರಿಗೆ ನಂಬರ್ ಬರುತ್ತೆ ಅಷ್ಟೇ, ಬೇರೆ ವಿನಯ್ ಅವ್ರ ಬಗ್ಗೆ ಏನಂತೀರಾ? ವಿನಯ್ ಅವ್ರು ಏನಿಲ್ಲ, ಸ್ವಲ್ಪ ಮುಂಚೆ ಎಲ್ಲ ಅಗ್ರೆಸಿವ್ ಆಗಿ ಹಂಗೆ ಹೀಗೆ ಆಡ್ತಿದ್ರು, ಈಗ ಯಾಕೋ ಸ್ವಲ್ಪ ಸಪ್ಪೆ ಆಗ್ಬಿಟ್ಟಿದ್ದಾರೆ. ಮೋಸ್ಟ್ಲಿ ಉಪಕಾರ ಕಮ್ಮಿ ತಿಂತಾರೆ. ಫೈನಲ್ಗೆ ಬರ್ತಾರಂತೀರಾ? ಫೈನಲ್ಗೆ ಬರ್ಬೋದು ಮೋಸ್ಟ್ಲಿ. ಕಾರ್ತಿಕ್ ನಮ್ರತ್ ಅವ್ರದ್ದು ಬೇರೆ ರೀತಿಯೇ ನಡೀತಾ ಇದೆ ಒಂದಿಷ್ಟು ಎಪಿಸೋಡ್ಗಳನ್ನ ನೋಡಿದ್ರೆ. ಹೌದೌದು, ನಾವು ನೋಡಿದ್ದೀವಿ. ಸ್ವಲ್ಪ ಕೈಯೆಲ್ಲ ಇರಲಿ, ಅದೆಲ್ಲ ಏನು ಮಾಡೋಕ್ಕಾಗಲ್ಲ, ಮಾಡ್ತಾರೆ. ಅದರಿಂದ ಏನಾದರೂ ಡಲ್ ಆದ್ರ ಅಂತ? ಡಲ್ ಆದರೂ ಮೇಯ್ನ್ ಅವರು ಸಂಗೀತ ಜೊತೆ ಸ್ವಲ್ಪ ಇದು ಮಾಡ್ಕೊಂಡಲ್ಲ, ಅದರಿಂದ ಈಗ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ. ಏನಾಗುತ್ತೆ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಸುದೀಪ್ ಸರ್ ಬಗ್ಗೆ ಹೇಳಂಗೆ ಇಲ್ಲ. ಸುದೀಪ್ ಸರ್ ಸೂಪರ್, ಯಾವಾಗ ಸಕಲಾಗಿ ಮಾಡ್ತಾರೆ. ಅದಕ್ಕೋಸ್ಕರ ಅವ್ರನ್ನ 10 ಸೀಸನ್ ಇನ್ನು ಮುಂದಕ್ಕೆ ಬಂದ್ರು ಅವರೇ ಇರ್ತಾರೆ, ಅವರೇ ಮಾಡೋದು. ಕನ್ನಡ ಬಿಗ್ ಬಾಸ್ ಅಂದರೆ ಅದೇ. ಈ ವಾರ ಎಲಿಮಿನೇಟ್ ಯಾರಾಗ್ತಾರೆ? ಈ ವಾರ ಎಲಿಮಿನೇಟ್ ಮೋಸ್ಟ್ಲಿ ನಮ್ರತ ಹೋಗ್ತಾರೆ. ವೋಟಿಂಗ್ ಇಂದನ ಅಥವಾ ಆಟ ಚೆನ್ನಾಗಿ ಆಡಿಲ್ಲ ಅಂತ ಹೋಗ್ತಾರಂತ? ಇಲ್ಲ, ವೋಟಿಂಗ್ ಅನ್ನೋದಕ್ಕಿಂತ ಲೈಕ್ ಅವರು ಎಲ್ಲಾದ್ರಲ್ಲೂ ಬೇಡ್ಕೊಂಡು ಕೇಳ್ಕೊಂಡು ನೆನ್ನೆ ಕೂಡ ಅಳ್ಕೊಂಡು ಕೇಳ್ತಿದ್ರು. ಸೊ ಕ್ಯಾಪ್ಟನ್ಸಿನೂ ಹಂಗೆ ಮಾಡಿದ್ರು, ಅವ್ರು ಅಳ್ಕೊಂಡೆ ಕ್ಯಾಪ್ಟನ್ಸಿ ಅಳ್ಕೊಂಡೆ ನಾನು ಸ್ಟ್ರಾಂಗು, ನಾನು ಅಳಲ್ಲ ಅಂತ ನೆನ್ನೆ ಕಾನ್ಫಿಡೆಂಟಾಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಆದರೆ ನೋಡ್ರೆ ಅಲ್ಲಾಗಿದ ತಕ್ಷಣ ಟಿಕೆಟ್ ಸಿಕ್ಕಿಲ್ದಿದ್ದ ತಕ್ಷಣ ಹೋಗಿ ಅಳ್ಕೊಂಡು ಕೂತಿದೆ. ಸೊ ಅದರಲ್ಲೇ ಗೊತ್ತಾಗುತ್ತೆ ನೆಕ್ಸ್ಟ್ ಟೈಮ್ ಎಲಿಮಿನೇಟ್ ಆಗೋದು ಅಂತ ಅಂದ್ಕೊಂಡಿದ್ದೆ. ಸಂತು ಪಂತು ಗುಡ್ ಫ್ರೆಂಡ್ಸ್, ಇವರಿಬ್ಬರ ಮಧ್ಯೆ ಒಂದ್ಸಲ ಆದ್ರೂ ಜಗಳ ಆಗುತ್ತಂತೀರಾ? ಆಗಲ್ಲ ಅಂತೀರಾ? ಆಗುತ್ತೆ. ಮೊನ್ನೆ ಒಂದ್ಸತಿ ಆಗಿತ್ತು, ಸ್ವಲ್ಪ ಲೈಟಾಗಿ ಬೆಂಕಿ ಎತ್ತಿದೆ. ಈಗ ರೀಸೆಂಟಾಗಿ ಹತ್ಕೊಂತ ಇದೆ. ಏನು ಮಾಡೋಕ್ಕಾಗಲ್ಲ, ಆಟ ಆದ್ಮೇಲೆ ಆಟ ಥರ ತಗೊಬೇಕು, ಬೆಂಕಿ ಆದ್ಮೇಲೆ ಬೆಂಕಿ ಹಚ್ಚಲೇಬೇಕು. ಅದಕ್ಕೆ ಬೆಂಕಿ ಇರೋದು ನಮ್ಮ ಕಡೆ. ಓಕೆ, ಥ್ಯಾಂಕ್ ಯು. ನಿಮ್ಮ ಓಟು? ನಮ್ಮ ಓಟು ಯಾರು ಗೆಲ್ತಾರೋ ಅವ್ರಿಗೆ ಅಲ್ಲ, ಪರ್ಸನಲ್ ನೀವು ಹಾಕ್ಬೇಕಾದ್ರೆ? ಪರ್ಸ್ನಲ್ ಆಗಿ ಹಾಕೋದು ಅಂದರೆ ನಾವು ಬೆಂಕಿಗೆ ಹಾಕೋಣ ಅಂತ ಇದ್ದೀವಿ. ಬೆಂಕಿಗೆ? ಬಿಗ್ ಬಾಸ್ಗೆ ಬೆಂಕಿ. ಥ್ಯಾಂಕ್ ಯು. ನಿಮ್ಮ ಹೆಸರು? ಚಂದು ಅಂತ. ಸೂಪರ್.